ನಮಸ್ತೆ, ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ತಿನ್ನಲೇಬೇಕಾದಂತಹ ತುಂಬ ಇಂಪಾರ್ಟೆಂಟ್ ಹಣ್ಣುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲೂ ಶಿಶುವಿನ ಮೆದುಳಿನ ಬೆಳವಣಿಗೆಗೆ ಯಾವ ಹಣ್ಣು ಸಹಾಯಕಾರಿ ಅಂತ ತಿಳಿಯೋಣ. ಸಾಮಾನ್ಯವಾಗಿ ನಾವು ತಾಯಿಯಾಗಿದ್ದೀವಿ ಅಂದ ತಕ್ಷಣ ನಮ್ಮ ಆಹಾರದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಕೊಡ್ತೀವಿ. ಯಾಕಂದರೆ ಹೊಟ್ಟೆಯಲ್ಲಿರುವಂತಹ ಪುಟಾಣಿ ಪಾಪುಗೆ ಯಾವ ಒಂದು ಆಹಾರ ಅದಕ್ಕೆ ತೊಂದರೆ ಕೊಡ್ಬೋದು ಅಥವಾ ಯಾವ ಆಹಾರವನ್ನು ತಿಂದರೆ ನನ್ನ ಮಗು ಆರೋಗ್ಯವಾಗಿರ್ಬೋದು ಅನ್ನೋದು ತಾಯಿಗೆ ಬಹಳ ಒಂದು ಕ್ಯೂರಿಯಾಸಿಟಿ ಅಥವಾ ಕಾಳಜಿ ತಗೊಳ್ತಾಳೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಈ ಮಾಹಿತಿ ಅಂತಹ ತಾಯಂದರಿಗಾಗಿ. ಮೊದಲನೇದಾಗಿ ದ್ರಾಕ್ಷಿ ಹಣ್ಣನ್ನು ತಿನ್ನಬೇಕು. ಈ ದ್ರಾಕ್ಷಿ ಹಣ್ಣು ಕೆಲವರಿಗೆ ಶೀತ ಆಗ್ಬೋದು, ಆದರೆ ಯಾರಿಗೆ ಆಗುತ್ತೋ ಈ ದ್ರಾಕ್ಷಿ ಹಣ್ಣು ತಪ್ಪದೇನೆ ಸೇವನೆ ಮಾಡಿ. ಯಾಕಂದರೆ ಇದು ನಿಮಗೂ ಹಾಗೂ ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಾವಿನ ಹಣ್ಣು ಸಿಗುವಂತಹ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ತಪ್ಪದೇನೆ ಸೇವನೆ ಮಾಡಿ. ಇದರಲ್ಲಿ ಹೇರಳವಾಗಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ. ಸೊ ಇದು ಕೂಡ ಹಾಗೆ ನಿಮ್ಮ ಹಾಗೂ ನಿಮ್ಮ ಮಗುವಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಬಾಳೆಹಣ್ಣು ಸಾಮಾನ್ಯವಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಶಕ್ತಿ ಕೂಡ ಕೊಡುತ್ತೆ. ಅದರಲ್ಲೂ ಕೂಡ ಮೈಸೂರು ಬಾಳೆಹಣ್ಣು ಅಂತ ಹೇಳ್ತಾರೆ. ಆ ಒಂದು ಬಾಳೆಹಣ್ಣು ತುಂಬಾ ಒಳ್ಳೆಯದು ಮಲಬದ್ಧತೆಗೆ. ಯಾಕೆಂದರೆ ಗರ್ಭಿಣಿ ಇರುವಾಗ ಈ ರೀತಿಯ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ರೀತಿ ನಿಮಗೆ ಮೋಷನ್ ಪ್ರಾಬ್ಲಮ್ ಬಂತು ಅಂತ ಅಂದರೆ ಬಾಳೆಹಣ್ಣನ್ನು, ಅದರಲ್ಲೂ ಮೈಸೂರು ಬಾಳೆಹಣ್ಣು ತಪ್ಪದೇನೆ ಸೇವನೆ ಮಾಡಿ. ನಿಮಗೆ ಇಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಕಿತ್ತಳೆ ಹಣ್ಣು. ಆರೆಂಜ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಇದು ವಿಟಮಿನ್ ಸಿ ಹೆಚ್ಚಾಗಿ ಇರುವಂತಹ ಒಂದು ಹಣ್ಣು. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ತಪ್ಪದೇನೆ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡಿ. ಇನ್ನು ನೆಕ್ಸ್ಟು ಸೀತಾಫಲ. ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ, ಹಾಗೆ ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ. ಸೊ ಮಗುವಿನ ಮೂಳೆಗೆ ಇದು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಹಾಗೆ ಇನ್ನು ದಾಳಿಂಬೆ ಹಣ್ಣು ನಿಮಗೆಲ್ಲರಿಗೂ ಗೊತ್ತೇ ಇದೆ, ರಕ್ತಹೀನತೆಯನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ HP ಲೆವೆಲ್ ತುಂಬ ಚೆನ್ನಾಗಿರಬೇಕು. ಸೊ ಹಾಗಾಗಿ ಅಂಥ ಟೈಮಲ್ಲಿ ನೀವು ನುಗ್ಗೆ ಸೊಪ್ಪಿರ್ಬೋದು, ಈ ರೀತಿ ದಾಳಿಂಬೆ ಹಣ್ಣು ಇರ್ಬೋದು, ಇದನ್ನೆಲ್ಲ ಹೇರಳವಾಗಿ ತಿನ್ನಬೇಕಾಗತ್ತೆ. ಹೇರಳವಾಗಿ ಅನ್ನೋ ಟೈಮಲ್ಲಿ ಒಂದು ನೆನಪಾಯಿತು. ಹೇರಳವಾಗಿ ಅಂತಂದರೆ ನೀವು ಅತಿ ಹೆಚ್ಚು ಇದನ್ನೇ ತಿಂತಾ ಇರೋದಲ್ಲ, ನಿಮ್ಮ ಆಹಾರದಲ್ಲಿ ಇದನ್ನು ಒಂದು ಭಾಗವಾಗಿ ತಗೋಬೇಕಾಗತ್ತೆ. ಅತಿ ಹೆಚ್ಚು ಯಾವುದಕ್ಕೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲ್ಲದೂ ಅಷ್ಟೇ ಅಲ್ವಾ. ಅತಿಯಾದ ಅಮೃತ ಕೂಡ ವಿಷ ಆಗಿಬಿಡತ್ತೆ. ಇನ್ನು ನೆಕ್ಸ್ಟ್ ಪೇರ್ಲೆ ಹಣ್ಣು. ಇದರಲ್ಲಿ ಫೈಬರ್ ಅಧಿಕವಾಗಿರುತ್ತೆ, ಹಾಗೆ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಅದೇ ರೀತಿ ಸ್ಟ್ರಾಬೆರಿಗಳು. ಇದರಲ್ಲಿ ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ತುಂಬಾ ಹೇರಳವಾಗಿರುತ್ತೆ. ಸೊ ಸ್ಟ್ರಾಬೆರಿ ಕೂಡ ನೀವು ತಿನ್ಬಹುದು. ಹಾಗೆ ಕಲ್ಲಂಗಡಿ ಹಣ್ಣು ಅಥವಾ ಕರ್ಬೂಜ ಕೂಡ ತಿನ್ಬಹುದು. ಇದು ದೇಹವನ್ನು ತಂಪು ಮಾಡುತ್ತೆ. ಹಾಗೆ ಇದರಲ್ಲಿ ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ಇದು ಕೂಡ ತುಂಬಾ ಸಹಾಯಕಾರಿ. ಇನ್ನು ಹಣ್ಣಾದಂತಹ ಪಪ್ಪಾಯನ ಭಯ ಪಡಬೇಡಿ, ಪಪ್ಪಾಯ ಕೂಡ ತಿನ್ಬಹುದು. ಗರ್ಭಿಣಿಯ ಸ್ತ್ರೀಯರು ಈ ಪಪ್ಪಾಯವನ್ನು ಯಾವ ಸಮಯದಲ್ಲಿ ತಿನ್ನಬೇಕು ಅಂತಂದರೆ, ನೀವು 7 ಮಂತ್ ದಾಟಿದ ಮೇಲೆ ಹಣ್ಣಾದಂತಹ ಪಪ್ಪಾಯವನ್ನು ತಿನ್ನಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಇದನ್ನು ಕೇಳಿಯೇ ನಿಮಗೆ ಸಜೆಷನ್ ಕೊಡ್ತಾ ಇರೋದು. ಹಣ್ಣಾಗಿರಬೇಕು, ಯಾವುದೇ ಕಾರಣಕ್ಕೂ ಅದು ಸ್ವಲ್ಪ ಹಸಿ ಕೂಡ ಇರಬಹುದು. ಈ ಗಳತ ಹಣ್ಣು ಅಂತ ಹೇಳ್ತಾರಲ್ವ, ತುಂಬ ಹಣ್ಣಾಗಿರುತ್ತೆ ನೋಡಿ, ಆ ಥರದ ಹಣ್ಣನ್ನು ನೀವು ಅಟ್ಲೀಸ್ಟ್ ಒಂದು 3 ಪೀಸ್ ಅಂದರೆ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು 3 ರಿಂದ 4 ಪೀಸನ್ನಾದರೂ ದಿನಕ್ಕೆ ತಿನ್ನಲೇಬೇಕು. ತುಂಬ ಒಳ್ಳೆಯದು ಇದು ಡೆಲಿವರಿ ಟೈಮಲ್ಲಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದೆ. ಪ್ರತಿನಿತ್ಯ ಏನು ಬೇಕಾಗಿಲ್ಲ, ವಾರದಲ್ಲಿ ಒಂದು 2 ಟೈಮ್ ತಗೊಳ್ಳಿ. ಇದು ತುಂಬ ಒಳ್ಳೆಯದು. ಹಣ್ಣಾದ ಪಪ್ಪಾಯ ಆಗಿರಬೇಕು. ಓಕೆನಾ. ಹಾಗೆ ಆಗಲೇ ನಾನು ನಿಮಗೆ ತಿಳಿಸಿದೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಯಾವ ಹಣ್ಣು ಸಹಾಯಕಾರಿ, ಇದನ್ನು ಹೇಳಲೇ ಇಲ್ಲ, ಮರ್ತು ಬಿಟ್ಟೆ ಅಲ್ವಾ. ಸೇಬು ಹಣ್ಣು ತುಂಬ ಒಳ್ಳೆಯದು. ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು, ಹಾಗೆ ಶಿಶುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಸೇಬು ಹಣ್ಣನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೆ ಕೆಲವೊಬ್ಬರಿಗೆ ಈ ಹಣ್ಣುಗಳು ಸೇರೋದಿಲ್ಲ ಅಂತ ಅಂದವರು ನೆಕ್ಸ್ಟ್ ನಿಮಗೆ ಯಾವ ಆಹಾರ ತಿಂದರೆ ಒಳ್ಳೆಯದು ಅಂತ ಕೂಡ ಕಮೆಂಟ್ ಮಾಡಿ. ಅಂದರೆ ನಿಮಗೆ ಯಾವ ಆಹಾರ ತಿನ್ನಬೇಕು ಅನಿಸುತ್ತೆ, ತರಕಾರಿಯಲ್ಲಿ ಯಾವ್ದು ತಿನ್ನಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಥವಾ ಸೊಪ್ಪು ತಿನ್ನಬೇಕು ಅನ್ನಿಸ್ತಾ ಇದ್ದಾಗ ಆ ಸೊಪ್ಪುಗಳಲ್ಲಿ ಯಾವುದನ್ನು ತಿನ್ನಬೇಕು ಅಂತ ಬೇಕಿದ್ದರೂ ಕೇಳ್ಬೋದು. ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಹಾಗೆ ನೆನಪಿಡಬೇಕು, ನೀವು ಹಣ್ಣುಗಳನ್ನು ಯಾವಾಗಲೂ ನೀವು ಚೆನ್ನಾಗಿ ತೊಳೆದು ತಿನ್ನಬೇಕು. ಅದೇ ರೀತಿ ಹಸಿ ಪಪ್ಪಾಯ
ಮತ್ತು ಹೆಚ್ಚು ಅನಾನಸ್ ಹಣ್ಣನ್ನು ತಿನ್ನಬಾರ್ದು. ಓಕೆನಾ? ಹಾಗೆ ಯಾವುದೇ ಹಣ್ಣು ತಿಂದರೂ ಕೂಡ ಒಂದು ಮಿತ ಪ್ರಮಾಣದಲ್ಲಿ ನೀವು ತಿನ್ನಬೇಕು. ಓಕೆ, ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಸರಿ, ಹಾಗಾದರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.